ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ರಾಜೇಶ್ವರಿ ಮಂಜುನಾಥ್. ಇಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಫ್ರೆಂಡ್ಸ್, ಇಂದು ನಮ್ಮ ಓವರ್ ಥಿಂಕಿಂಗ್ ಬಗ್ಗೆ, ಅಂದರೆ ನಮ್ಮದೇ ಆದಂತಹ ಯೋಚನೆಗಳನ್ನು ನಾವು ಯೋಚಿಸುತ್ತಾ ಜೀವನದಲ್ಲಿ ಇಲ್ಲದೇ ಇರುವುದನ್ನು ಕಲ್ಪಿಸಿಕೊಂಡು ಆತಂಕ ಮತ್ತು ಭಯದಿಂದ ನಮಗೆ ಸಿಗುವಂತಹ ಅವಕಾಶಗಳನ್ನು ನಾವು ಕಳೆದುಕೊಳ್ಳುತ್ತಿರುತ್ತೇವೆ. ಆದ್ದರಿಂದ ಇಂದು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೋಟಿವೇಶ್ನಲ್ ಸ್ಟೋರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಫ್ರೆಂಡ್ಸ್, ಈ ಕಥೆಯನ್ನು ನೀವು ನೋಡಿದ್ದೇ ಆದರೆ ನಮ್ಮ ಓವರ್ ಥಿಂಕಿಂಗ್ನಿಂದ ನಾವು ಹೇಗೆ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳಬಹುದು. ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿಟ್ಟುಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನು ಪ್ರಜಾಪ್ರೇಮಿಯಾಗಿದ್ದ. ತನ್ನ ಪ್ರಜೆಗಳನ್ನು ಮಮತೆಯಿಂದ ಪಾಲಿಸುತ್ತಿದ್ದ ಮತ್ತು ದುಷ್ಟರನ್ನು ಅಷ್ಟೇ ಕಠಿಣವಾಗಿ ಶಿಕ್ಷಿಸುತ್ತಿದ್ದ. ಅವನ ಆಡಳಿತದಲ್ಲಿ ಮರಣದಂಡನೆ ಸರ್ವೇ ಸಾಮಾನ್ಯವಾಗಿತ್ತು. ಒಂದು ಬಾರಿ ರಾಜಭಟರು ಒಬ್ಬ ಡಕಾಯಿತನನ್ನು ಬಂಧಿಸಿ ಕರೆತಂದರು. ಆಗ ವಿಚಾರಣೆ ನಡೆಸಿದ ರಾಜನು ದರೋಡೆ ಮಾಡಿದ್ದಕ್ಕಾಗಿ ಆ ಡಕಾಯಿತನಿಗೆ ಮರಣದಂಡನೆಯನ್ನು ವಿಧಿಸಿದನು. ಆದರೆ ಆ ಡಕಾಯಿತನಿಗೆ 2 ಆಯ್ಕೆಗಳನ್ನು ಕೊಡುತ್ತಾನೆ. ಅವು ಯಾವುವು ಎಂದರೆ, ಮೊದಲನೆಯದು, ಓ ಡಕಾಯಿತನೇ, ನಿನ್ನ ಆಯ್ಕೆ ಏನೆಂದರೆ, ಒಂದು ನೇಣು ಕುಣಿಕೆಗೆ ಕೊರಳನ್ನೊಡ್ಡುವುದು, ಆಗ ನೀನು ತಕ್ಷಣ ಸಾಯುತ್ತೀಯ. ಇನ್ನೊಂದು, ಅಲ್ಲೊಂದು ಮುಚ್ಚಿದ ಬಾಗಿಲಿದೆ, ಆ ಬಾಗಿಲನ್ನು ತೆಗೆದು ಒಳಗೆ ಹೋಗುವುದು. ಆ ಮುಚ್ಚಿದ ಬಾಗಿಲಿನಲ್ಲಿ ಏನಿದೆ ಎಂದು ಗೊತ್ತಿಲ್ಲ, ಏನಾದರೂ ಇರಬಹುದು. ಅದಕ್ಕೆ ಈ 2ರಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊ ಎಂದು ಹೇಳುತ್ತಾನೆ. ಆಗ ಕಳ್ಳನು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. ಆ ಮುಚ್ಚಿದ ಕೋಣೆಯ ಒಳಗಡೆ ಏನಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಆ ಕೋಣೆಯ ಒಳಗೆ ಹುಲಿ ಸಿಂಹ ಇರಬಹುದು. ಅವು ನನ್ನನ್ನು ಚಿತ್ರಹಿಂಸೆ ನೀಡಿ ಕಿತ್ತು ತಿಂದು ಬಿಡಬಹುದು. ಅಥವಾ ಸರ್ಪಗಳಿರಬಹುದು, ಅವುಗಳು ನನ್ನನ್ನು ಕಚ್ಚಿ ಸಾಯಿಸಿ ಬಿಡಬಹುದು. ಅಥವಾ ಒಂದು ದೊಡ್ಡ ಬಾವಿ ಇದ್ದು ಅದರೊಳಗಡೆ ನನ್ನನ್ನು ದೂಡಿಬಿಟ್ಟು ಮುಚ್ಚಿ ಹಾಕಿದರೆ ಅಲ್ಲಿ ನಾನು ಅನ್ನ ನೀರು ಇಲ್ಲದೆ ಬಳಲಿ ಸಾಯಬೇಕಾಗುತ್ತದೆ. ಇವೆಲ್ಲವಕ್ಕಿಂತ ನೇಣು ಕುಣಿಕೆಗೆ ಕೊರಳೊಡ್ಡುವುದೇ ಲೇಸು, ಏಕೆಂದರೆ ಒಂದೇ ಸಲಕ್ಕೆ ಪ್ರಾಣ ಹೋಗಿಬಿಡುತ್ತದೆ. ಹೀಗೆ ಅವನು ಯೋಚಿಸುತ್ತಿರುವಾಗ ರಾಜನು, ಹೇಳು, ನಿನಗೆ ಯಾವ ಆಯ್ಕೆ ಬೇಕು ಎಂದು ರಾಜ ಕೇಳುತ್ತಾನೆ. ಆಗ ಡಕಾಯಿತನು, ಮಹಾಸ್ವಾಮಿ, ನನಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಿರಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ರಾಜ ಮತ್ತು ಮಂತ್ರಿ ಒಬ್ಬರನ್ನೊಬ್ಬರು ನೋಡುತ್ತಾ ಮುಗುಳ್ನಗೆಯನ್ನು ಹಂಚಿಕೊಂಡರು. ಎಲ್ಲ ಅಪರಾಧಿಗಳು ನೇಣಿನ ಕುಣಿಕೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದು ಸರ್ವೇ ಸಾಮಾನ್ಯ ಸಂಗತಿಯಾಗಿತ್ತು. ಈಗ ಈ ಡಕಾಯಿತನು ಅದನ್ನೇ ಆಯ್ಕೆ ಮಾಡಿದನು. ಡಕಾಯಿತನು, ಮಹಾಪ್ರಭು, ನಾನು ನೇಣಿಗೆ ಕೊರಳನ್ನೊಡ್ಡುವುದಕ್ಕಿಂತ ಮುಂಚೆ ದಯಮಾಡಿ ನನ್ನದೊಂದು ಕೊನೆಯ ಆಸೆ ಇದೆ, ಅದನ್ನು ನಡೆಸಿಕೊಡಬೇಕು ಎಂದು ಕೇಳಿದನು. ರಾಜ, ಏನದು? ಆಗ ಡಕಾಯಿತ ಹೇಳುತ್ತಾನೆ, ನನ್ನನ್ನು ನೇಣಿಗೆ ಏರಿಸುವ ಮೊದಲು ಆ ಮುಚ್ಚಿದ ಬಾಗಿಲ ಹಿಂದೆ ಏನಿದೆ ಎಂದು ನಾನೊಮ್ಮೆ ನೋಡಬೇಕು. ಆಗ ರಾಜ ಮತ್ತು ಮಂತ್ರಿ ಆ ಮುಚ್ಚಿದ ಬಾಗಿಲನ್ನು ತೆರೆಸುತ್ತಾರೆ. ಡಕಾಯಿತನು ಅದನ್ನು ನೋಡಿ ಒಮ್ಮೆಲೆ ಅವನಿಗೆ ನೋವು, ಹತಾಶೆ ಮತ್ತು ಪಶ್ಚಾತ್ತಾಪವಾಯಿತು. ಏಕೆಂದರೆ ಆ ಮುಚ್ಚಿದ ಬಾಗಿಲ ಹಿಂದೆ ಏನೂ ಇರಲಿಲ್ಲ. ಅರಮನೆಯಿಂದ ಹೊರಗೆ ಒಂದು ಬಟಾಬಯಲು ಮೈದಾನವಿತ್ತು. ಅವನು ಅಲ್ಲಿ ಹೋಗಿ ನೋಡುತ್ತಾನೆ. ಅಲ್ಲೊಂದು ಫಲಕ ಇತ್ತು. ಅದರ ಮೇಲೆ, ನಿನಗೆ ಈ ಬಾರಿ ಕ್ಷಮಾದಾನ ನೀಡಿದ್ದೇನೆ, ನೀನು ಸ್ವತಂತ್ರ, ಹೋಗು ಎಂದು ಬರೆದಿತ್ತು. ಡಕಾಯಿತನಿಗೆ ತನ್ನ ತಪ್ಪಾದ ಆಯ್ಕೆಯ ಅರಿವಾಗಿ ಕಣ್ಣೀರಿಡುತ್ತಲೆಯೇ ನೇಣುಗಂಬ ಏರಿ ಸತ್ತನು. ಫ್ರೆಂಡ್ಸ್, ನೋಡಿ, ಈ ಕಥೆಯಲ್ಲಿ ಬರುವ ಡಕಾಯಿತನಂತೆ ನಮ್ಮಲ್ಲಿ ಎಷ್ಟೋ ಜನ ಓವರ್ ಥಿಂಕಿಂಗ್, ಭಯ, ಆತಂಕವನ್ನು ಕಲ್ಪಿಸಿಕೊಂಡು ಇಲ್ಲದ್ದನ್ನು ನೆನೆದು ನಾವು ನಮ್ಮ ಜೀವನದಲ್ಲಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ನೋಡಿ, ನಿಮಗೆ ಹಣ ಬೇಕಾಗಿರುತ್ತದೆ,
ಯಾರನ್ನಾದರೂ ಕೇಳಿದರೆ ಎಲ್ಲಿ ಇಲ್ಲ ಎಂದು ಬಿಡುತ್ತಾರೋ, ನಮಗೆ ಅಸಹ್ಯ ಮಾಡುತ್ತಾರೋ ಎಂದು ಕೇಳುವುದನ್ನೇ ಬಿಡುತ್ತೇವೆ. ಎಷ್ಟೋ ಬಾರಿ ಪ್ರೀತಿಸಿದವರಿಗೆ ಪ್ರೇಮ ನಿವೇದನೆ ಮಾಡಲು ಹಿಂಜರಿಯುತ್ತೇವೆ. ಕಾರಣ ಆಕೆ ಅಥವಾ ಆತ ನನ್ನನ್ನು ತಿರಸ್ಕರಿಸಿ ಬಿಟ್ಟರೆ, ನನ್ನ ಪ್ರೀತಿಯನ್ನು ಒಪ್ಪದಿದ್ದರೆ ಎಂದು ಕಲ್ಪಿಸಿಕೊಂಡು ಭಯ ಆತಂಕಗಳಿಂದ ಹಾಗೆ ಉಳಿದು ಬಿಡುತ್ತೇವೆ. ಯಾರಿಗೆ ಗೊತ್ತು, ಆ ವ್ಯಕ್ತಿ ನಿಮ್ಮ ಮೇಲೆ ಪ್ರೀತಿ ಇರಬಹುದು ಅಥವಾ ಒಪ್ಪಿಗೆ ನೀಡಬಹುದು ಅಲ್ವಾ? ಆದರೆ ನಾವು ನಮ್ಮದೇ ಕಲ್ಪನೆಯಿಂದ ಹಾಗೆ ಸುಮ್ಮನಾಗಿ ಬಿಡುತ್ತೇವೆ. ನೋಡಿ, ನಾವು ಬ್ಯಾಂಕಿನಲ್ಲಿ ಹೋಗಿ ಸಾಲವನ್ನು ಕೇಳಲು ಹಿಂಜರಿಯುತ್ತೇವೆ. ಏಕೆಂದರೆ ಬ್ಯಾಂಕಿನವರು ಮನೆಯನ್ನು ಜಪ್ತಿ ಮಾಡಿಬಿಟ್ಟರೆ, ನಾನು ಬೀದಿಗೆ ಬಂದು ಬಿಟ್ಟರೆ, ಈಗ ನಾನು ಹೇಗೋ ದುಡಿಯುತ್ತಿದ್ದೇನೆ, ಅದನ್ನೆಲ್ಲ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಸುಮ್ಮನೆಯೇ ಜೀವನದಲ್ಲಿ ಹಾಗೆಯೇ ಹೋಗುತ್ತಿರುತ್ತೇವೆ. ಅದಕ್ಕೆ ನಾವು 99% ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಸುಖ ಸುಮ್ಮನೆ ನಮ್ಮದೇ ಆದ ಭಯ, ಆತಂಕ, ಓವರ್ ಥಿಂಕಿಂಗ್ನಿಂದ ಅವಕಾಶಗಳನ್ನು ಕಳೆದುಕೊಳ್ಳದೆ ಜೀವನದಲ್ಲಿ ಸರಿಯಾಗಿ ಯೋಚನೆ ಮಾಡಿ ಮುಂದಕ್ಕೆ ಹೋಗೋಣ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇದನ್ನು ಬೇರೆಯವರಿಗೆ ಶೇರ್ ಮಾಡಿ. ತಾವೆಲ್ಲರೂ ಇಲ್ಲಿಯ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.